everyone, welcome back to my channel Chaitanya Vlogs. ಇದು ಡೈಲಿ ವ್ಲಾಗ್. ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣ ಮನೆಗೆ. ಮೊನ್ನೆ ಗೃಹಪ್ರವೇಶ ಆಯ್ತಲ್ಲ, ಸೊ ಅವತ್ತು ಮಮ್ಮಿ ಬಂದಿರಲಿಲ್ಲ, ಮಂತ್ರಾಲಯಕ್ಕೆ ಹೋಗಿದ್ರು. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ತೋಟ ಹತ್ರ ಸಹ ಹೋಗಬೇಕು. ತೋರಿಸ್ತೀನಿ ಇವಾಗ ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಗೈಸ್ ಇವಾಗ ಬಂದ್ವಿ. ಅಲ್ಲಿ ಕಾರ್ ಟರ್ನ್ ಮಾಡೋಕ್ಕಾಗಲ್ಲ, ಸೊ ಅಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಮಹೇಶನ ಮನೆಗೆ ಹೋಗ್ಬಿಟ್ಟು ಆಮೇಲೆ ತೋಟ ಹತ್ರ ಹೋಗೋಣ ಅಂತ. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಹೋಗ್ತಾ ಇದ್ವಿ. ಮನೆ ಹತ್ರ ಹೋಗ್ತಾ ಇವಾಗ ಅಲ್ಲಿ ಅವ್ರು ಹೋಗ್ತಿದ್ದಾರೆ. ಟೈಮ್ ಆಗ್ಬಿಟ್ಟು ಹೋಗ್ಲಿ. ಹೆಂಗಿತ್ತು ಗೃಹ ಪ್ರವೇಶ? ಇದು ತೆಗ್ಬಿಟ್ಟು ಇಲ್ಲಿ ದೇವ್ರನ್ನ ಇದನ್ನು ಯಾಕೆ ಇಲ್ಲೇ ಇಟ್ಟಿದ್ದಾರೆ? ಒಂದು ಸ್ವಲ್ಪ ಬೇಗ ಬಂದರೆ ನೋಡ್ಬೇಕಾಗಿತ್ತು. ಹೋಗ್ಲಿ, ಆಯ್ ಮಾಡ್ಬಿಡು ಒಂದ್ಸರಿ. ಅದು ಹೇಳಣ್ಣ ಹೋಗ್ಲಿ. ಇವರು ರಾಖಿ ಕಟ್ಸ್ಕೊಂಡು ಗಿಫ್ಟ್ ಕೊಟ್ಟಿಲ್ಲ. ಯೂಟ್ಯೂಬಲ್ಲಿ ಹಾಕಿಲ್ಲ ಅಂತ ಮರ್ಯಾದೆ ಕಲಿತೀನಿ. ನಿಂದು ಗಿಫ್ಟೇ ಕೊಟ್ಟಿಲ್ಲ ಗೈಸ್ ಇನ್ನ. ಇವನು ಕೊಡೋಣ. ನೀನ್ ಎಲ್ಲರೂ ಇದೆ ಡೈಲಾಗ್ ಹೇಳ್ಬಿಟ್ರೆ ನಂಗೆ ಗಿಫ್ಟ್ ಕಟ್ದವರೆಲ್ಲ ಇದೆ ಹೇಳ್ತಾರೆ. ನಾನೇ ಗಿಫ್ಟು ಅಂತ. ನಾನು ಚಾಕ್ಲೇಟ್ ಇದೆಲ್ಲ ಅಣ್ಣ ಅಷ್ಟೇ. ನಾ ಬೆಲೆ ಚಾಕ್ಲೇಟ್ ಅಷ್ಟು ಬೆಲೆ ಕಟ್ತಾ ಇದೀಯ ಹಂಗಾರೆ ನಮ್ ತಂಗಿರ್ಗ. ₹10 ಚಾಕ್ಲೇಟ್ ಏನ ಮೆಮೊರಿಯಬಲ್ ಆಗಿರೋದು. ಏನ ನಾನು ಕೇಳಿ ಕೊಡ್ಸ್ಬೇಕಾ? ಹಂಗಂದ್ರೆ ದೊಡ್ಡದ್ ಕೇಳಿದ್ರೆ ಕೊಡ್ಸ್ತೀಯಾ? ಇದೇ ಅಮ್ಮ ನೀನ್ ಎಂತ ಸಪೋರ್ಟ್ ಮಾಡ್ತಾರೆ ಇವ್ರು. ಆವಾಗಾರು ಕೊಡ್ಸ್ತೀಯ ಅಂತ. ಗೈಸ್ ಮುಗಿಸ್ಕೊಂಡು ಇನ್ನೂ ಮುಗಿಸ್ಕೊಂಡಿಲ್ಲ. ಮನೆಗೆ ಹೋಗ್ಬಿಟ್ಟು ತೋಟ ಹತ್ರ ಹೋಗಿ ಬರೋಣ ಅಂತ. ಇಲ್ಲಿ ಮಹೇಶಣ್ಣನಿಂದ ನಮ್ಮ ತೋಟ ಹತ್ರ ಆಗುತ್ತೆ. ಸೊ ತೋಟ ಹತ್ರ ಹೋಗಿ ಬರೋಣ ಅಂತ ಆಂಟಿ ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ಅಡುಗೆ ಆಗೋಷ್ಟರಲ್ಲಿ ತೋಟ ಹತ್ರ ಹೋಗಿ ಬಂದುಬಿಟ್ರೆ ನೋಡ್ಕೊಂಬರೋಣ. ತೋಟ ಹತ್ರ ಏನೇನು ಹಾಕೋರೆ, ಏನೇನು ಮಾಡೋರೆ ಅಂತ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಬಂದು ಅವ್ರಿಗೆ ಗಿಫ್ಟ್ ಕೊಡಬೇಕಲ್ಲ. ಮಮ್ಮಿ ಅವತ್ತು ಇರಲಿಲ್ಲಲ್ಲ, ಸೊ ಅದಕ್ಕೆ ಇವತ್ತು ಕುಂಕುಮ ಕೊಟ್ಟು ಗಿಫ್ಟ್ ಕೊಡೋಣ ಅವ್ರಿಗೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಬಂದು ತೋರಿಲ್ಲ. ನಮ್ಗೆ ಇಲ್ಲಿ ಹೂವು ಹಾಕಿರೋದೇ ಗೊತ್ತಿಲ್ಲ ನೋಡಿ. ಎಲ್ಲ ಹೂವು ಬೆಳೆಸುತ್ತೆ. ಹಬ್ಬದ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೂ ಆ ಸೈಡ್ ಹೋಗ್ಬೇಕು ಗೈಸ್. ಅಲ್ಲಿ ಹೋಗ್ಮೇಲೆ ತೋರಿಸ್ತೀನಿ. ದಾಳಂಬ್ರಿ ಹಾಕಿದ್ದಾರೆ. ಇದೊಂದು ಫ್ಲೋರು ಅದೊಂದು ಫ್ಲೋರು. ಆ್ಯಂಡ್ ಅಲ್ಲಿ ಟೊಮೆಟೊ ಹಾಕಿದ್ದಾರೆ. ಬಟ್ ಅಲ್ಲಿ ಹೋಗೋಣ. ಆ್ಯಂಡ್ ಅದು ನಮ್ಮ ಅಜ್ಜಿ ಉಣಿರೋದು. ಆ್ಯಂಡ್ ಇದೆಲ್ಲ ಮಮ್ಮಿ ಹಾಕ್ತಾರೆ. ಇದು ಮಾವಿನ ಮರ ಆ್ಯಂಡ್ ಅಲ್ಲೊಂದು ಮರ, ಬಾಳೆ ಮರ, ಆ್ಯಂಡ್ ಅಲ್ಲಿ ಹೂವು ಹಾಕಿದ್ದಾರೆ. ಅದು ದಾಳಂಬ್ರಿನೇ. ಅಲ್ಲಿ ಮೇಲೆಗಡೆ ಟೊಮೆಟೊ ಹಾಕಿದ್ದಾರೆ. ಹೋಗೋಣ ಬನ್ನಿ ಗೈಸ್. ಇವಾಗ ಫುಲ್ ಗಾಳಿ. ಅಲ್ಲ ನಾನು ವೈಟ್ ಶೂಸು ವೈಟ್ ಡ್ರೆಸ್ಸೇ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಇವತ್ತು. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಪಾಪ. ಇಲ್ಲಿನ್ನೂ ಏನೂ ಹಾಕಿಲ್ಲ. ಮೇ ಬಿ ಬ್ಯಾಚ್ ವೈಸ್ ಮಾಡ್ತಾರೆ ಇಲ್ಲಿ. ಇದು ಇನ್ನೂ ಸ್ವಲ್ಪ ದಿವಸ ಆಮೇಲೆ ಹಾಕ್ತಾರೆ. ಯಾಕಂದರೆ ಅಲ್ಲಿ ಫಸ್ಟ್ ಹಾಕಿದ್ದಾರೆ ಆ ಸೈಡು, ಆಮೇಲೆ ಇದು ಹಾಕಿದ್ದಾರೆ. ಇದು ಇನ್ನೂ ಹಾಕಿಲ್ಲ, ಖಾಲಿ ಬಿಟ್ಟಿದ್ದಾರೆ. ಅಲ್ಲಿ ಟೊಮೆಟೊ ಹಾಕಿದ್ದಾರೆ. ಕಿತ್ತಾಕ್ಬಿಟ್ರು ಟೊಮೆಟೊನ. ಅಷ್ಟು ಹೋಗೋಕ್ಕಾಗಲ್ಲ ಗೈ, ಸುಸ್ತಾಗ್ತೈತೆ. ಆದರೂ ಹೋಗ್ಬಿಟ್ಟು ಈಗ ನಡೆಯೋಕ್ಕಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಕಾಲಿಟ್ರೆ ಹೊಡಿಗೆ ಹೋಗ್ತೈತೆ. ಯಪ್ಪ ಇಲ್ಲಿಂದ ಬಂದುಬಿಟ್ಟಾರೆ. ಇಲ್ಲಿ ಟೊಮೆಟೊ ಹಾಕಿದ್ದಾರೆ. ಮೇ ಬಿ ಕಿತ್ತಾಕ್ಬಿಟ್ಟಿದ್ದಾರೋ ಇಲ್ಲೋ, ಇನ್ನೂ ಬಂದಿಲ್ವೋ ಗೊತ್ತಿಲ್ಲ. ಇಷ್ಟು ಟೊಮೆಟೊ. ಆ್ಯಂಡ್ ಇದು ಬ್ಯಾಚ್ ವೈಸ್ ಇಲ್ಲಿ ಆಮೇಲೆ ಹಾಕ್ತಾರೆ. ಅಲ್ಲಿ ಫಸ್ಟ್ ಹಾಕಿದ್ದಾರೆ. ಅದಕ್ಕೆ ಮುಂಚೆ ಅಲ್ಲಿ ಗಿಡ ಜೊತೆನೇ ಅಲ್ಲಿ ಶಾಮಂತಿಗೆ ಹಾಕಿದಾರಲ್ಲ, ಅದ್ರ ಜೊತೆ ಶಾಮಂತಿಗೆನ ಏನು ಹೇಳ್ತಾರೆ, ಅದ್ರ ಜೊತೆನೇ ದಾಳಂಬ್ರಿ ಹಾಕಿದ್ದಾರೆ. ಫಸ್ಟ್ ಬ್ಯಾಚು ಇದು ಇನ್ನೂ ಹಾಕಿದ್ದಾರೆ. ಆಮೇಲೆ ಇದು ಸೆಕೆಂಡ್ ಬ್ಯಾಚು. ಆಮೇಲೆ ಇಲ್ಲಿ ಟೊಮೆಟೊ ಹಾಕಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಾಪ. ಫಸ್ಟು ಕೊಟ್ಟಿದ್ರಲ್ಲ ಅವ್ರಿಗಿಂತ ಇವರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಗೈಸ್ ಇದು ಕಾಂಪೌಂಡ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಅದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಮಾಡಬೇಕು ಅಂತ ಹೇಳ್ತಿದ್ರು.
ಹಾಕ್ಬಿಟ್ಟಿದ್ದಾರೆ ನೇರಳೆ ಮರ ಮತ್ತು ಹಲಸಿನ ಹಣ್ಣು ಮರ. ಅಲ್ಲಿ ಮಾವಿನಕಾಯಿ ಮರ, ಅಲ್ಲಿ ನೋಡಿ ಎಷ್ಟು ದೊಡ್ಡ ಮರ. ಅದು ಅಮ್ಮಮ್ಮನ ಹಾಕಿರೋದು. ಇದು ಅಮ್ಮಮ್ಮನೆ ಅಲ್ಲ? ಇಲ್ಲ, ಇದು ಮಮ್ಮಿ ಹಾಕಿರೋದು. ಇದು ಸುಮ್ಮನೆ ಪಾಟಲ್ಲಿ ಹಾಕಿ ಹಂಗೆ ಬೆಳ್ಬಿಟ್ಟೈತೆ, ಗೊತ್ತಿಲ್ಲ ಸುಮ್ಮನೆ. ಹಂಗೆ ಸ್ವಲ್ಪ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಇನ್ನೂ ಮಂಡಿ ಪರಿಚಯ ಇದ್ರು, ಅಲ್ಲಿ ಹೋಗಿ ಅವ್ರಿಗೆ ಕುಂಕುಮ ಕೊಡ್ಬೇಕಾಯ್ತು, ಕೊಟ್ಬಿಟ್ಟು ಆ್ಯಂಡ್ ವಾಪಸ್ ಮಹೇಶನ ಮನೆಗೆ ಹೋಗ್ತಿದ್ವಿ. ಇಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಇಲ್ಲಿ ಊಟ ಮಾಡಿಕೊಂಡು ಆ್ಯಂಡ್ ಇವ್ರಿಗೆ ಗಿಫ್ಟ್ ಕೊಡಬೇಕು ಆ್ಯಂಡ್ ಕುಂಕುಮ ಕೊಡಬೇಕು, ಇವ್ರಿಗೆ ಕೊಟ್ಬಿಟ್ಟು ಆ್ಯಂಡ್ ನಮ್ಮ ಮನೆಗೆ ನಾವು ಹೋಗೋದು ಅಷ್ಟೇ. ಅಷ್ಟು ತೋರಿಸ್ತೀನಿ ನೆಕ್ಸ್ಟ್. ಬಟ್ ಮಾಡ್ತಾವ್ರೆ ಮನೆಗೆ ಬಂದಿರೋ ಕೈಯಲ್ಲೇ ಕೆಲಸ ಮಾಡಿಸ್ತಾನೆ. ನಿಜ ತಿನ್ಬೋದು. ಒಂದು ಸ್ಪೂನ್ ತಿನ್ನಬೇಕು. ಒಂದು ಸ್ಪೂನ್ ಅಲ್ಲ, ಅಷ್ಟು ದೊಡ್ಡ ಸ್ಪೂನ್ ಅಲ್ಲಮ್ಮ, ಚಿಕ್ಕ ಸ್ಪೂನಲ್ಲಿ. ನಿನ್ನ ಇನ್ನೂ ಜಾಸ್ತಿ ಇಲ್ಲವು, ಅದಕ್ಕೆ ಜಾಸ್ತಿ ಸುಡ್ತೀನಿ. ಹೂವು ಮುಟ್ಕೊಂಬಾರ್ದು ಪಾಪ. ಅದನ್ನು ನೀವು ಟಚ್ ಮೀ ನಾಟ್ ಪ್ಲಾಂಟ್. ಏನ ನಾನು ನೋಡಿಲ್ಲ ಇನ್ನ. ನಾನು ಬಿಟ್ಬಿಟ್ಟು ಹೋಗಿ ತಗೊಂಬಂದು ನಂಗೂ ತೋರಿಸಿ. ಕ್ಲೀನಾಗಿ ತೆಗಿ. ವರ್ಷ ಹೇಳಿದ್ನಿ, ಏನು ಹೇಳಿಲ್ಲ ನಾನು. ನಿಂಗೆ ಗೊತ್ತಾ ಅದನ್ನೇನು ತಂದಿದೆ ಅಂತ? ನಾನು 3 ಗಿಫ್ಟ್ ತಂದಿರೋದು ಸಪ್ರೇಟ್ ಎಲ್ಲ. ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಇವ್ರು ಎಷ್ಟು ಮಮ್ಮಿ ಬಾಯ್ ಆಂಟಿ ಬಾಯ್. ನಾನು ಯಾವಾಗ ಆಗಲೇ ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಬರೋಷ್ಟೊಂದು 6 ಆಗೋಗ್ಬಿಟ್ಟಿತ್ತು ಟೈಮು. ಬಂದು ರೆಸ್ಟ್ ಮಾಡಿದೆ ಆ್ಯಂಡ್ ಬರ್ಬೇಕಾದ್ರೆ ನಾನು ಯೂನಿಫಾರ್ಮ್ ಪ್ಯಾಂಟ್ ಸಹ ಎಸ್ಕೊಂಬಂದಿದ್ದೆ. ಅದು ಸ್ವಲ್ಪ ಆಲ್ಟ್ರೇಷನ್ಸ್ ಇದೆ, ಮತ್ತೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಯೂನಿಫಾರ್ಮ್ ಪ್ಯಾಂಟ್ ಆಲ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ನಾನು ಮಮ್ಮಿ ಡ್ಯಾಡಿ ಅಲ್ಲಿ ಕಾಯ್ತಿದ್ದಾರೆ. ಎತ್ಕೊಂಡೋಗಿ ಆಲ್ಟ್ರೇಷನ್ಸ್ ಮಾಡಿಸ್ಕೊಂಡು ಬರಬೇಕು ಇವಾಗಲೇ, ಬಿಕಾಸ್ ಬೆಳಗ್ಗೆ ಯೂನಿಫಾರ್ಮ್ ಹಾಕೊಂಡಿದ್ದೆ. ಅದಕ್ಕೆ ನಾವು ಇವಾಗ ಆಲ್ಟ್ರೇಷನ್ಸ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ. ಮಾಮ ಆ್ಯಂಡ್ ಯಾ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆ್ಯಂಡ್ ಸಿಂಬಾ ಬರ್ಡೇ ಸಹ. ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಇವಾಗ ನೈಟ್ ಅರೌಂಡ್ 7 ಆಗಿದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ನಾನು ನನ್ನ ತಂಗಿ ಇಬ್ಬರೂ ಊರಲ್ಲೇ. ಆ್ಯಂಡ್ ಸಿಂಬಾಗೆ ಕೇಕ್ ಕಟ್ ಮಾಡಿಸೋಣ ಅಂತ. ಆ್ಯಂಡ್ ಯಾ ಗೈಸ್ ಬನ್ನಿ ಹೋಗೋಣ. ಬೆಳಗ್ಗೆ ಕಾಲೇಜ್ಗೆ ಹೋಗಿದ್ದೆ ಆ್ಯಂಡ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಕಾಲೇಜಿಂದ ಬಂದು ಈಗ ಫ್ರೆಶ್ ಅಪ್ ಆಗಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಮನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಪುಟ್ಟ ಕೃಷ್ಣ ಇವನು ಬರ್ಡೇ ದಿವಸನೇ ಗಾಯ ಮಾಡ್ಕೊಂಡಿದ್ದಾನೆ ಗೈಸ್. ಇವನು ಇಲ್ಲಿ ಏನೋ ತಗಲಿಸ್ಕೊಂಡು. ಆ್ಯಂಡ್ ನಮ್ಮ ಮನೇಲಿ ಪೂಜೆ ಮಾಡ್ತಾರೆ. ನಮ್ಮನೇಲಿ ಒಂದು ಪುಟ್ಟ ಇನ್ನೊಂದು ಕೃಷ್ಣ ಇದೆ ಅಲ್ಲಿ. ನಮ್ಮ ಮನೇಲಿ ಪೂಜೆ ಎಲ್ಲ ಆಗಿದೆ. ಆ್ಯಂಡ್ ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನನ್ನ ತಂಗಿ ಇಬ್ಬರು ಹೋಗ್ತಾಯಿದ್ವಿ. ಅವಳನ್ನ ತೋರಿಸು ಅಂತಾಳೆ ಎಲ್ಲ ಬ್ಲಾಗ್ಸಲ್ಲಿ. ನೆಕ್ಸ್ಟ್ ಎಲ್ಲದರಲ್ಲೂ ತೋರಿಸ್ತೀನಿ ಗೈಸ್ ಅವಳನ್ನ. ನಾವೇ ಬರ್ತಿಲ್ಲ, ನಾವಿಬ್ಬರೇ ಹೋಗ್ತಾಯಿದ್ದೀವಿ ಗೈಸ್ ಇವಾಗ. ಗೈಸ್ ಇವಾಗ ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲ ಅಷ್ಟು ಕ್ಯೂಟಾಗಿ ರೆಡಿ ಆಗಿದೆ ಗೊತ್ತಾ, ರಾಧಾಕೃಷ್ಣ ಅಂತಲೂ. ಬಟ್ ನಾವು ಲೇಟ್ ಎಂಟ್ರಿ ಆಗ್ಬಿಟ್ವಿ, ನಾವೇನು ನೋಡೋಕ್ಕಾಗಿಲ್ಲ. ಪ್ರಸಾದ ಇಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಮನೆಗೆ ಹೋಗಿ ತಿನ್ನೋಣ. ಇಲ್ಲಿ ತಿನ್ನೋಕ್ಕಾಗಲ್ಲ, ತುಂಬ ಚೆನ್ನಾಗಿದ್ದಾರೆ. ನಾವು ಬ್ಯಾಕ್ ಟು ಬ್ಯಾಕ್ ಮೀಟ್ ಆಗ್ತಾ ಇದ್ದೀವಿ. ಹೇಳಕ್ಕಿರ್ತಿ ಆಯ್ ಬ್ರೋ.
ನೀನು ಮಾಡೋಣ ಓವರಾಗ ಆಡ್ಬೇಡ ಆಯ್ ಮಾಡೋದೇನು ನಮ್ಗೆ ಯಾವ ಗೈಸ್ ನಾನು ಮೊನ್ನೆ ಸಜ್ಜಿಗೆ ಬೇಕು ಅಂತ ಅದಕ್ಕೆ ಇವತ್ತು ಮಾಡಿದ್ದೆ ಸಜ್ಜಿಗೆ ಮನೆಯಲ್ಲೇ. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೇಟ್. ನಾನು ಯಾರ ಮನೆಯಲ್ಲಾದ್ರೂ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಊಟ ತಿನ್ನೋಕೆ ಹೋಗ್ತೀನಿ ಅನ್ನೋ ಗೊತ್ತಿಲ್ಲ, ಸಜ್ಜಿಗೆ ತಿನ್ನೋಕೆ ಹೋಗ್ತೀನಿ ಗೈಸ್. ನನಗೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ನಮ್ಮನೇನೋ ಅಡುಗೆ ಮಾಡ್ತಿದ್ದಾರೆ, ಹೊಟ್ಟೆ ಹಸಿತಿದೆ. ನಾನು ಪ್ರಸಾದ ತೊಗೊಬಂದಿದ್ದೀನಿ. ಅದನ್ನೇ ಮಹೇಶಣ್ಣ ಕೀರ್ತಿ ಸಹ ಬಂದಿದ್ದಾನೆ, ಶೇರ್ ಮಾಡಿಕೊಂಡು ಅಡುಗೆ ಮಾಡ್ತಿದ್ದಾರೆ. ಊಟ ಮಾಡೋಣ, ನಾನು ಕೇಕ್ ಕಟ್ ಮಾಡೋಣ. ಡ್ಯಾಡಿ ಬಂದಾನೆ ಸಿಲ್ವ ಬರ್ಡೇಗೆ. ಹಂಗೆ ಗೈಸ್ ಇದು ಕೇಕು. ಇವಾಗ ಪಾಪುಗೆ ಕಟ್ ಮಾಡಿಸೋಣ. ಚಿನ್ನಮ್ಮನಿಗೆ ಗಾಯ ಮಾಡ್ಕೊಂಡು ಅವನು ಇವತ್ತೇ ಹೋಗಿ ಗೈಸ್ ಅರ್ಜೆಂಟ್ ಮಾಡ್ತವ್ರು ಅವ್ರ ಮನೆಗೆ ಹೋಗೋಕ್ಕೆ. ಸೊ ಅದಕ್ಕೆ ಬಿಟ್ಟು ಎತ್ಬಿಟ್ಟಿದ್ದೀನಿ. ಆಗಿರ್ತಿತ್ತಲ್ಲ ಗೊತ್ತಿಲ್ಲ. ವಿಜುವಲ್ ಹಾಕೊಂಡು ಅಲ್ಲಿ ಪಲಾವ್ ಅದೇ ಸಜ್ಜಿಗೆ. ಇಲ್ಲಿ ಏನಂತ ಗೊತ್ತಿಲ್ಲ ನನಗೂ. ಏನೋ ಒಂದು ರೈಸ್ ಅರ್ಜೆಂಟೇ ಮಾಡೋದು. ಇದು ನಾನ್ ವೆಜ್ ತಿನ್ನಲ್ಲ ರೈಸ್, ಪೂಜೆ ಮಾಡಿಸಿದ್ದಾರೆ ಅದಕ್ಕೆ. ಅಥವಾ ತಟ್ಟೆ ಬೇಗ ಬೇಗ ಹಾಕ್ಕೊಡ್ತೀನಿ. And yeah guys, that's it for today's video. If you guys like this vlog, make sure like, share, comment and subscribe to my channel. Meet you in another interesting vlog. Until then, take care, bye bye. Thank you for watching.